ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಆತ್ಮೀಯ ಶ್ರೀಜಿ ವೇದಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಕ್ಷಯ ತೃತೀಯದ ವಿಶೇಷ ಮಾಹಿತಿ ನೋಡಿ. ಅಕ್ಷಯ ತೃತೀಯ ಅಂದ್ರೆ ನಾವೆಲ್ಲ ಬಹಳ ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತೇವೆ. ಒಡವೆಗಳನ್ನು ತರ್ತಕ್ಕಂತಹದ್ದು, ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಕ್ಕಂತಹದ್ದು, ಗೃಹ ಪ್ರವೇಶ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಕ್ಕಂತಹದ್ದು ಎಲ್ಲದಕ್ಕೂ ಕೂಡ ನಾವು ಪ್ರಾಶಸ್ತ್ಯವಾಗಿರ್ತಕ್ಕಂತಹ ದಿನ ಅಂತ ಕರಿತೀವಿ. ಯಾಕೆ ಅಂದ್ರೆ ವರ್ಷದಲ್ಲಿ ಬರ್ತಕ್ಕಂತಹ 3 ದಿವಸಗಳಲ್ಲಿ ಈ ಅಕ್ಷಯ ತೃತೀಯದ ಮುಹೂರ್ತವು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಸರ್ವ ಮುಹೂರ್ತಗಳಿಗೂ ಕೂಡ ಶುಭ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಒಳ್ಳೆಯದು ಅಂತಕ್ಕಂತಹದ್ದು ಈ ಅಕ್ಷಯ ತೃತೀಯ ಮುಹೂರ್ತ. ಹಾಗಾಗಿ ಈ ಅಕ್ಷಯ ತೃತೀಯ ಈ 2026ನೇ ಇಸವಿಯಲ್ಲಿ ಬರತಕ್ಕಂತಹ ಪರಾಭವನಾಮ ಸಂವತ್ಸರದ ವೈಶಾಖ ಮಾಸದ ತೃತೀಯ ಅಂದ್ರೆ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಎಂಬತಕ್ಕಂಥದ್ದಾಗಿ ಕರಿತೀವಿ. ಇದೇ 19ನೇ ತಾರೀಕು 10:50 ಅಂದ್ರೆ ಭಾನುವಾರ 11 ಗಂಟೆ ಆಜುಬಾಜಿನಿಂದ ಪ್ರಾರಂಭವಾಗ್ತಕ್ಕಂತಹದ್ದು. ಮಾರನೇ ಬೆಳಗ್ಗೆ ಅಂದ್ರೆ 20ನೇ ತಾರೀಕು 7:29 ಬೆಳಗ್ಗಿನವರೆಗೂ ಕೂಡ ಈ ಅಕ್ಷಯ ತೃತೀಯ ಮುಹೂರ್ತ ಇರ್ತದೆ. ಈ ಮುಹೂರ್ತವನ್ನು ನಾವು ಬಹಳ ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಮುಹೂರ್ತ ಅಂತ ಕರಿತೀವಿ. ಸೂರ್ಯೋದಯದ ಕಾಲದಲ್ಲಿ ಯಾವ ತಿಥಿ ಇರುತ್ತದೆಯೋ ಅದೇ ಆ ದಿವಸದ ತಿಥಿ ಆಗಿರೋದ್ರಿಂದ ಇದನ್ನು ನಾವು ಸೋಮವಾರ ಬೆಳಗ್ಗೆ ಸೂರ್ಯೋದಯ ಕಾಲದಲ್ಲಿ ತೃತೀಯ ಇರತಕ್ಕಂತಹದ್ದು. ಹಾಗಾಗಿ ಸೋಮವಾರ ಅಕ್ಷಯ ತೃತೀಯವನ್ನ ಆಚರಣೆಯನ್ನ ಮಾಡ್ತೀವಿ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದ್ರು, ಅಂದ್ರೆ ನೀವು ಒಡವೆಗಳನ್ನ ತಗೊಳ್ಳಬೇಕು ಅಂತಕ್ಕಂಥವರು, ಹಾಗೆ ಹೊಸ ಉದ್ಯಮಗಳನ್ನ ಪ್ರಾರಂಭ ಮಾಡಬೇಕು ಇತ್ಯಾದಿಗಳಿಗೆ ಸೂಕ್ತವಾಗಿರ್ತಕ್ಕಂತಹ ಸಮಯ ಈ ಸಮಯ ಆಗಿದೆ. ಅದರ ಜೊತೆಗೆ ಯಾಕಪ್ಪ ಇದರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಅನ್ನೋದನ್ನ ಒಮ್ಮೆ ನಾವು ಅವಲೋಕನವನ್ನ ಮಾಡೋದಾದ್ರೆ ನೋಡಿ, ಈ ದಿವಸ ಏನಪ್ಪಾ ಅಂದ್ರೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಾಗಿರ್ತಕ್ಕಂತಹ ಉಲ್ಲೇಖಗಳನ್ನು ಹೇಳ್ತಾರೆ. ಅಂದ್ರೆ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ಭಗವಂತ ಕರುಣಿಸಿದ ದಿವಸ ಈ ಅಕ್ಷಯ ತೃತೀಯದ ದಿವಸ. ಹಾಗಾಗಿ ಆ ಅಕ್ಷಯ ಪಾತ್ರೆಯಲ್ಲಿ ಯಾವತ್ತೂ ಕೂಡ ಅಕ್ಷಯವೇ ಆಗಲಿಲ್ಲ, ಅಂದ್ರೆ ಎಷ್ಟೇ ಬಡಿಸಿದ್ರು ಕೂಡ ಖಾಲಿಯಾಗಲಿಲ್ಲ ಅಂತಕ್ಕಂಥದ್ದು. ಮತ್ತೆ ಬೇರೆ ಯುಗಗಳು ಪ್ರಾರಂಭವಾಗಿರ್ತಕ್ಕಂತಹ ದಿವಸ ಅಂತಕ್ಕಂಥದ್ದು ಕೂಡ ಉಲ್ಲೇಖ ಇದೆ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ಪರಶುರಾಮ ಹುಟ್ಟಿರ್ತಕ್ಕಂತಹ ದಿವಸವೂ ಕೂಡ ಹೌದು. ಜಗಜ್ಯೋತಿ ಬಸವಣ್ಣನವರ ಜಯಂತಿ ಇರತಕ್ಕಂತಹ ಸಮಯವೂ. ಇಷ್ಟೇ ಅಲ್ಲದೆ ನಮ್ಮೆಲ್ಲರ ಜಗನ್ಮಾತೆಯಾಗಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಅವತಾರವಾಗಿರ್ತಕ್ಕಂತಹದ್ದು, ಹಾಗೆ ಅಯ್ಯಗ್ರೀವ ದೇವರ ಅವತಾರವಾಗಿರ್ತಕ್ಕಂಥದ್ದು, ದಶಮಹಾವಿದ್ಯೆಯಲ್ಲಿ ನಾವೆಲ್ಲ ಪೂಜೆ ಮಾಡತಕ್ಕಂತಹ ಮಾತಂಗಿ ದೇವಿಯ ಅವತಾರವಾಗಿರ್ತಕ್ಕಂತಹದ್ದು ಎಲ್ಲವೂ ಕೂಡ ಸಾಕಷ್ಟು. ಅಷ್ಟೇ ಅಲ್ಲದೆ ಕುಬೇರ ತನ್ನ ಸಂಪತ್ತನ್ನ ಮತ್ತೆ ಮರಳಿ ಪಡೆದಿದ್ದು ಕೂಡ ರಾವಣನಿಂದ ಈ ದಿವಸವೇ. ಹಾಗಾಗಿ ಇಷ್ಟೆಲ್ಲವನ್ನು ನೋಡಿದಾಗ ಈ ದಿವಸದ ಮಹತ್ವವೇ ಹೆಚ್ಚಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸೂರ್ಯ ಮತ್ತೆ ಚಂದ್ರ ಇಬ್ಬರ ಅನುಗ್ರಹವೂ ಕೂಡ ಈ ದಿವಸಕ್ಕೆ ಇರ್ತದೆ ಅಂತ. ನಾವು ಚಂದ್ರನನ್ನ ಮನಸ್ಸಿಗೆ ಕಾರಕನಾದ್ರೆ ಆತ್ಮಕಾರಕನಾಗಿ ಸೂರ್ಯನನ್ನ ಕಾಣ್ತೇವೆ. ಹಾಗಾಗಿ ಎರಡೂ ಗ್ರಹಗಳು ಕೂಡ ಉತ್ತಮ ಸ್ಥಿತಿಯಲ್ಲಿ ಇರತಕ್ಕಂತಹ ದಿವಸ ಈ ಅಕ್ಷಯ ತೃತೀಯ ಮುಹೂರ್ತ. ಹಾಗಾಗಿ ಯಾರೆಲ್ಲ ಉದ್ಯೋಗವನ್ನು ಮಾಡಬೇಕು ಹೊಸದಾಗಿ, ಅಥವಾ ಉದ್ಯಮವನ್ನು ಮಾಡಬೇಕು, ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಿದ್ದೀರಾ ಮೊದಲು ಮಾಡಿ. ಹಾಗೆ ಈ ದಿವಸ ಏನಪ್ಪಾ ನಾವು ಬರೀ ತಗೊಂಡ್ರೆ ಆಗ್ತದ ನೋಡಿ, ದಾನವನ್ನ ಮಾಡಿದ್ರೆ ಅತಿ ಹೆಚ್ಚು ಫಲ ಅಂತ ಹೇಳ್ತದೆ. ಅಂದ್ರೆ ನೀವು ಏನು ಕೊಡ್ತೀರಾ, ಕೊಟ್ಟಿದ್ದೋ ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಹಾಗೆ ಇದು ನಾನುಡಿಯಲ್ಲ, ದಾನವನ್ನ ಮಾಡಬೇಕು. ಇವತ್ತು ಏನು ದಾನವನ್ನ ಮಾಡಿದ್ರೆ ಅದರ ಫಲ ನಿಮಗೆ ಹೆಚ್ಚಾಗ್ತದೆ. ಹಾಗಾಗಿ ಇವತ್ತು ಆದಷ್ಟು ದಾನ ಧರ್ಮಗಳನ್ನ ಮಾಡಿ, ಸುವರ್ಣ ಆಗಿರಬಹುದು, ಅಥವಾ ಬೆಳ್ಳಿ ಆಗಿರಬಹುದು, ಅಥವಾ ಅನ್ನದಾನವಾಗಿರಬಹುದು,
ಅಥವಾ ಯಾವ ದಾನವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಅನ್ನಿಸ್ತದೆ, ಅದನ್ನ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಾನವನ್ನ ಮಾಡಿ. ಬಹಳ ಒಳ್ಳೆಯದಾಗ್ತದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭಂ ಭೂಯಾತ್.